ಇದು ನಮ್ಮ ಮನೆ. ಚಲೋ ಐತಲ್ಲ ಮನೆ. ನಾನು ಶಾಲೆಗೆಲ್ಲ ಕಲ್ತಿದ್ರೆ ನನಗೂ ನೌಕರಿ ಸಿಗ್ತೈತೆ, ನಮ್ಮ ಜೀವನೂ ಚಂದ ಆಕೈತೆ. ಹಂಗಂತೇಳಿ ನೀನು ಚಿಂತೆ ಮಾಡೋಕೆ ಹೋಗ್ಬೇಡ, ನಾನು ನಿನಗೆ ಚಂದಾಗ ನೋಡ್ಕೊಂಡು ಹೋಕ್ಕೇನಿ. ರೀ, ಜೀವನ ಮಾಡೋಕೆ ರೊಕ್ಕನ ಇಂಪಾರ್ಟೆಂಟ್ ಅಲ್ಲ, ನಂಬಿಕೆ ವಿಶ್ವಾಸ ಪ್ರೀತಿ ಮುಖ್ಯ ರೀ. ಅದೆಲ್ಲ ನಿಮ್ಮ ಕಡೆ ಐತಿ. ನಾನು ಅದನ್ನು ನೋಡಿ ಮೆಚ್ಚೀನಿ ನಾನು ನಿಮಗೆ. ನೀವು ನಾನು ಚಲೋ ನೋಡ್ಕೊತೀರ ಅನ್ನೋದು ಗೊತ್ತೈತಿ. ನನಗೆ ಅಷ್ಟು ಸಾಕ್ರಿ, ನನಗೇನು ನೌಕರಿದವ್ರು ಇದು ಏನು ಬೇಡ್ರಿ. ಇನ್ನಾಗತ್ತಲ್ಲ ಈ ಮನೆಗೆ ನಾನು ರಾಜ ನಿನ್ನ ರಾಣಿ. ಬಾ ನಿನ್ನ ತೆಗಿ. ರೀ ಬರ್ರಿ, ಅಡಿಗೆ ಐತೆ, ಊಟ ಮಾಡಿ ಬರ್ರಿ ನೀವು. ಲವ್ಲು ಹಾಕ್ಕೊಡ, ಟೈಮ್ ಬಾಳತ್ತೆ. ಹಾಂ, ನಾ ಊಟಕ್ಕೆ ಹಾಕೊಡ್ತೀನಿ. ಊಟ ಮಾಡಿ ಡಬ್ಬಿ ಕಟ್ಕೊಂಡು ಹೋಗ್ಬಿಡ್ರಿ ನೀವು. ಡಬ್ಬಿ ಕಟ್ಬೇಡ. ಯಾಕ್ರಿ? ಇವತ್ತು ಕೆಲಸ ಲಘು ಮುಗಿದೈತಿ, ನಾ ಮಧ್ಯಾಹ್ನಕ್ಕೆ ಬರ್ತೀನಿ ಇವತ್ತೆ. ಹೌದ್ರಿ? ಮತ್ತೆ ನೀವು ಲಗೋರಿ ಹೇಳ್ಬೇಕಿಲ್ರಿ. ನಾನು ಮುಂಜಾನೆ ಲಘು ಎದ್ದು ಅಡಿಗೆ ಮಾಡ್ಬಿಟ್ಟೆ ನೋಡ್ರಿ. ಹೌದನ? ಈ ಕಟ್ಟಿಗೆ ಒಂದು ಏನು ಹಸಿ ಆಗ್ಬಿಟ್ಟವ ಹತ್ತವಲು. ರೀ, ಕೆಲಸ ಮುಗಿದ್ಕೊಳ್ಳಿ ಲಘು ಬಂದ್ಬಿಡ್ರಿ ನೀವು ಮನೆಗೆ. ಲಘು ಬರ್ತೀನಿ. ಮತ್ತೆ ಬರ್ಬೇಕು ನಾ ಬರ್ಬೇಕಾರೆ? ಬ್ಯಾಡ್ರಿ, ಏನು ಬ್ಯಾಡ್ರಿ. ನಾವು ಬರ್ಲಾಕಂದ್ರೆ? ಹಾಂ, ಹೋಗಿ ಬರ್ರಿ. ನನ್ನ ಗಂಡ ಭಾಳ ಚಲೋ ಅದಾರ. ಇಂಥ ಗಂಡನ ಪಡ್ಯಾಕ ನಾ ಭಾಳ ಪುಣ್ಯ ಮಾಡಿದ್ದೆ. ಇವರು ಕೆಲಸ ನಿಂತ್ರ ಲಘು ಬರ್ತೀನಿ ಅಂತಂದು ಹೇಳ್ಯಾರ. ಇವ್ರು ಬರೋದ್ರೊಳಗೆ ಸ್ವಲ್ಪ ಚಾ ಮಾಡ್ಬಿಡ್ತೀನಿ. ಬೆಳಿಗ್ಲಿಂತ್ರ ಏನು ಬಿಸಿಲಿತ್ತು, ಈಗ ನೋಡು ಮಳೆ ಮಾಡಾಗೈತಿ. ಮಳೆ ಚಾಲು ಆತ. ಏನು ಮಾಡತ್ತೀನಿ? ಬಂದ್ರೇನ್ರಿ ನೀವು? ನೀವು ಬರ್ತೀರ ಅಂತೇಳಿ ಚಾ ಮಾಡಾಕತ್ತಿತ್ತ, ಚಾ ತೊಗೊಂಬರ್ತೀನಿ. ಬೆಳಿಗ್ಲಿಂತ್ರ ಹೆಂಗೆ ಬಿಸಿಲಿತ್ತು ನೋಡಿ, ಮಳೆ ಚಾಲು ಆತ. ತಗೋರಿ ಚಾ. ಚಾ ತೊಗೊಂಬಂದಿ, ಚಲೋ ಮಾಡಿದ್ವಿ ನೋಡಿ. ಮಳೆ ಚಲೋ ಆತ್ ನೋಡಿದ್ದೆ. ಬೆಳಿಗ್ಲಿಂತ್ರ ಯಾವ ಪರಿಗೆ ಉತ್ತನ ಬಿಸಿಲು. ಹೌದ್ರಿ. ಚಲೋ ಆಗೈತಿಲ್ರಿ ಚಾ. ಏನು ಮಸ್ತ್ ಮಾಡ್ತೀನಿ ನೀನು ಲಗು ರೆಡಿ ಆಗ, ಹೊರ ಹೋಗೋಣ ಅಂತ ಇವತ್ತೆ. ಇನ್ನು ಹೊರಗೆ ಹೋಗನ್ರಿ? ಎಲ್ಲಿ ಹೋಗನ್ರಿ? ನೀನು ಎಲ್ಲಿ ಏನು ಕೇಳಕ್ಕೆ ಹೋಗ್ಬೇಡ. ನಮ್ಮ ಮದುವೆಯಾಗಿ ಇಷ್ಟು ದಿನ ಆಯ್ತು, ನನಗೆ ಇನ್ನೂ ಮಟ್ಟ ನಾನು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಈಗ ನೀನು ಲಗು ರೆಡಿ ಆಗ, ಇವತ್ತು ಊಟಕ್ಕತ್ತಲ್ಲ ಹೊರ ಹೋಗೋಣ ನಾವು. ಆಮ್ಯಾಗ ನಿನಗೆ ಯಾವ್ದು ಇಷ್ಟ ಅಲ್ಲಿ ಸಿರಿ ನನಗೆ ಅದನ್ನ ಕೊಡ್ತೇನಂತೆ. ರೀ, ಊಟಕ್ಕಂತ ಹೊರಗೆ ಹೋದ್ವಿ ಅಂದ್ರೆ ತುಸ ರೊಕ್ಕ ಆಕತ್ತೇನೆ ರೀ. ಭಾಳ ರೊಕ್ಕ ಬೇಕು ಅದಕ್ಕೆಲ್ಲ. ನಿಮ್ಮದು ನೋಡಿದ್ರೆ ದುಡಿಮೆ ಅಷ್ಟೇ ಕಷ್ಟ. ಈಗ ಅಂಥದ್ರೊಳಗೆ ಊಟಕ್ಕೆ ಹೋದ್ವಿ, ಸೀರೆ ತೊಗೊಂಡ್ವಿ ಅಂತಂದು ಹೇಳಿ ಖರ್ಚು ಮಾಡ್ಕೊತ ಕೂತ್ಕೊಂಡ್ವಿ ಅಂದ್ರೆ ಮುಂದೆ ಮಕ್ಕಳು ಮರಿ. ನೀನು ಮಕ್ಕಳು ಆಗಲ್ಲ ಅಂತೇಳಿ ಕೊರಬೇಡ. ನೀನು ಆ ದೇವ್ರ ಮಕ್ಕಳು ಕೊಡೋ ಟೈಮ್ದಾಗ ಮಕ್ಕಳು ಕೊಡ್ತಾನೆ. ನಿನ್ನೆ ಮೊನ್ನೆ ಮದುವೆ ಆದರು ಎಲ್ಲರೂ ಈಗ ಮಕ್ಕಳಾಗ್ಯಾವ್ರಿ. ನಮ್ಗೆ ಮದುವೆ ಆಗಿಷ್ಟು ದಿನ ಆತ್ರಿ, ನಮ್ಗೆ ಇನ್ನೂ ಆದರೂ ಒಂದು ಮಗುನ ಆಗೋಲ್ತು. ನಮಗೂ ಅಕ್ಕವು. ನೀ ಯಾಕೆ ಚಿಂತೆ ಮಾಡ್ತಿ? ನೀ ಆದ ಮಾತ್ರದಿಂದ ಕೊರವ್ಕೊಂತ ಕುಂದ್ರಬೇಡ. ನಮಗೆ ಆಗೋದತ್ತಲ್ಲ, ಗಂಡು ಮಗುನ ಹಾಕೈತಿ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಮಕ್ಳು ಹಾಕಾವು ರೀ. ಮಕ್ಳು ಹಾಕೋ ಖರೆ, ಆದ್ರೆ ಫಸ್ಟ್ ಗಂಡು ಮಗು ಆಗೋದು ಬೇಡ್ರಿ. ನಮಗೆ ಹೆಣ್ಮಕ್ಳು ಆಗ್ಬೇಕ್ರಿ. ಹೆಣ್ಮಕ್ಳು ಮನೆಗೆ ಭಾಳ ತಣ್ಣಗ್ರಿ. ಹೆಣ್ಮಕ್ಳು ಹುಟ್ಟಿದ ಮನೆ ತಣ್ಣಗೆ ಅಂತಾರಲ್ಲ, ಹಿರಿಯರು ಸುಳ್ಳಲ್ರಿ. ನಮಗೆ ಫಸ್ಟ್ ಹೆಣ್ಮಕ್ಳನ್ನ ಆಗ್ಬೇಕ್ರಿ. ಹೆಂಗೆ ಹೇಳ್ಬೇಕು ನಾನು? ನಮಗೆ ಆಗೋದು ಫಸ್ಟ್ ಗಂಡು ಮಗುನ ಹಾಕೈತಿ. ಇಲ್ಲ ರೀ, ನನಗೆ ಹೆಣ್ಮಕ್ಳು ಬೇಕ್ರಿ. ಮೊದಲು ಹೆಣ್ಮಕ್ಳ ಆಗ್ಬೇಕ್ರಿ. ಏನು ಹೋಗಿ, ನನಗೆ ಭಾಳ ದನ ಆಗೈತೆ. ನಾನು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಇವತ್ತು ಹೊರ ಹೋಗೋಣ ಅಂತ ವಿಚಾರ ಮಾಡಿದ್ರೆ ನಾನೇ. ಹೋಗ್ಬೇಕೀಗ ಲಗು ಲಗು. ಲಕ್ಷ್ಮಿ, ನೀನು ರೆಡಿನ ಆಗಿಲ್ಲ? ಫೋನ್ ಕೊಡಿಲ್ಲ. ಅದೇ
ನೀ ನೋಡ್ಕೊಂತ ಕುಂತ್ ಬಿಟ್ಟೆ ಇಲ್ಲ ಶಾಲಿಗೆ ಹೋಗೋದೈತ್ ನಾವ್ ಬಾ ಲಗು ಲಗು ತಲೆ ಬಾಚಿಸ್ಕೊಡು ಹೋಗಲ್ಲ ಯಾವ ಕಡೆ ಅವ್ವ ಟೈಮ್ ನೋಡಲಿ ಎಷ್ಟೊತ್ತಾಗೈತಿ ನಮ್ಗ್ ಶಾಲಿಗೆ ಹೋಗಕ್ ಟೈಮ್ ಆಗತೈತಿ ಈಕಿಗ್ ಲಗು ಲಗು ತಲೆ ಬಾಚ್ ನೀನ ಬಾಸ್ತೀನಿ ತಡಿ ನಾನು ಟೈಮ ನೋಡೇ ಇಲ್ಲ. ಮತ್ ಬಾ ಈಗ ತಲೆ ಬಾಚಿಕಿಗೆ ಲಕ್ಷ್ಮಿ ಈಗ ಎಕ್ಸಾಮ್ ಬಂದವು ನೀನು ಫೋನ್ ನೋಡ್ಕೊಂತ ಕುಂದ್ರಕ್ ಹೋಗ್ಬೇಡ ಚಲೋತ್ ನಂಗ ಓದ್ಕೋ ಡ್ರೆಸ್ ಇವ ಏನೇನು ಇವತ್ತ ಹಾ ರೆಡಿ ಐತ್ಲ ಆಕಿ ತಗೋ ನಿನ್ನ ತಲೆ ಬಾಚಿ ನೀ ಬಾಚ್ಕೊಂಡೆ ಹಾ ನಾ ಬಾಚ್ಕೊಂಡೆ ತಗೋ ನಾವ್ ಹೋಗಿ ಬರ್ತೀವಿ ಹುಷಾರಾಗಿ ಹೋಗ್ಬರ್ ಶಾಲೆಗೆ. ಹಾ ಇವತ್ತು ಎಕ್ಸಾಮ್ ಒಂದೈತಿ ತಡಿ ಬರ್ತೀನಿ ತಡಿ ನಾ ಇಲ್ಲೇ ನಿಂತರಿ ಎದಕ್ಕಮ್ಮ ತಡಿ ಬಂದೆ ಏನಂದಿದಿ ನೀನು ಗೊತ್ತಿಲ್ಲ ನಮಗ್ ಟೈಮ್ ಒಂದ್ ಆಗತೈತಿ ಶಾಲಿಗೆ ಹೋಗಕ ಅವ ಇದಕ್ಕ ಇದನ್ನ ಏನಾರ ತಗೊಂಡ ತಿನ್ರಿ ನೀವು ಲಕ್ಷ್ಮಿಗೆ ಏನಾರ ಕೊಡಸ ಅವ ಬ್ಯಾಡ ಅಪ್ಪ ಬೈತಾರ ಅಯ್ಯ ಅಪ್ಪನಿದ್ರ ನಾ ಹೇಳಂಗಿಲ್ಲ ತಗೋ ನೀವು ಹೇಳಕ್ ಹೋಗ್ಬೇಡ ಸುಮ್ ತಗೊಂಡೋಗ ಇವತ್ತು ಅಡಿಗೆ ಏನು ಮಾಡೇ ಇಲ್ಲ ನಾನು ಅವು ಮೆಣಸಿನ್ಕಾಯಿ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟೆ ಬೆಳಿಗ್ಗೆ ಅಡಿಗೆ ಮಾಡೋದು ಲೇಟ್ ಆತ ಹೋಗ್ರಿ ನೀವು ಶಾಲೆಗೆ ತಗೋ ಹಂಗಂದ್ರ ನಾವು ಶಾಲಿಗೆ ಹೋಗಿ ಬರ್ತೇವಿ ಬಾ ಲಕ್ಷ್ಮಿ ಹೆಣ್ಮಕ್ಳು ಭಾಳ ಶಾಣೆ ಅದಾವು ಅವ ರೆಡಿಯಾಗಿ ಅವ ಲಗುನ ಹೋಗ್ಬಿಡ್ತಾವ ಶಾಲೆಗೆ ಇವ್ರು ಅದ ನೋಡು ನನ್ನ ಮಾತಾ ಕೇಳಂಗಿಲ್ಲ ಸ್ವಲ್ಪನ ಆ ಹುಡುಗಗೆ ರೊಕ್ಕ ಕೊಡ್ಬೇಡ್ರಿ ಅಂತ ಹೇಳ್ತೀನಿ ಇವ್ರು ಏನು ನನ್ನ ಮಾತು ಕೇಳಂಗಿಲ್ಲ ಆ ಹುಡುಗರು ರೊಕ್ಕ ಕೊಟ್ಬಿಡ್ತಾರೆ ಅದು ಎಲ್ಲಿ ಹೋಗ್ತೋ ಏನೋ ಆ ಹುಡುಗರು ಶಾಲೆಗೆ ಹೋಗಿ ಈಗ ಎಷ್ಟೊತ್ತಾತ ಇವ ಇನ್ನೂ ಶಾಲೆಗೆ ಹೋಗಕ್ಕೆ ರೆಡಿನೂ ಆಗಿಲ್ಲ ಏನಿಲ್ಲ ಶಾಲೆಗೆ ಹೋಗ್ಕನೋ ಇಲ್ಲ ಇವ್ರು ಬಂದೆ ಅಂದ್ರೆ ಮತ್ತೆ ನನಗೆ ಬೈತಾರ ಹುಡುಗ ಶಾಲೆಗೆ ಕಳಿಸಿಲ್ಲ ನೀನು ಅಂಥೇಳಿ ಎಲ್ಲಿ ಹೋದ್ನ ಏನಾಯ್ತ ನೋಡೋ ಇನ್ನಾದ್ರೂ ಮನೆಗೆ ಬರವಲ್ಲ ಈ ಹುಡುಗ ಇನ್ನಾದ್ರೂ ಬರಲಿ ನೋಡಿದ ಇದೊಂದು ಏನು ಕಾಡಿಸ್ತತೆ ಏನು ಹೇಳಿದ್ದೊಂದು ಮಾತು ಕೇಳೋಲ್ತಿದ್ ಹುಡುಗ ಯವ್ವ ನಂಗೆ ಹೊಟ್ಟೆ ಭಾಳ ವರ್ಷ ಆಗೈತಿ ಊಟಕ್ಕೆ ಹಾಕೊಡ್ಬಾ ನಾನು ಬಂದೆ ಅಪ್ಪ ನೀನು ಅಲ್ಲ ಅವು ಹೆಣ್ಣು ಹುಡುಗರು ರೆಡಿಯಾಗಿ ಶಾಲೆಗೆ ಹೋಗ್ಯಾವ ನೀನು ಅದ್ರ ರೆಡಿಯಾಗಿ ಶಾಲೆಗೆ ಹೋಗಕತ್ತಿಲ್ಲ ಅಲ್ಲಿ ಯಾವಾಗ ಹೋಗಿನಿ ಶಾಲೆಗೆ ಹೋಗೇ ಇಲ್ಲ ಯವ್ವ ನಾ ಶಾಲೆಗೆ ಇಲ್ಲಿಗೆ ಏನು ಹೋಗೋದಿಲ್ಲ ಏನೋ ಶಾಲೆಗೆ ಹೋಗಿಲ್ಲ ನೀ ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ತೀನಿ ನೀನು ನಿಮ್ಮ ಅಪ್ಪ ನೋಡಿದ್ರೆ ಅಷ್ಟು ಕಷ್ಟಪಟ್ಟು ದುಡ್ದು ನೀ ಏನು ಕೇಳ್ತೀನಿ ನೋಡು ಎಲ್ಲ ಕೊಡಿಸ್ತಾರ ನನ್ನ ಮಗ ಓದ್ಲಿ ಚಲೋ ಇರಲಿ ಅಂತಂದು ಹೇಳಿ ನೀನು ನೋಡಿದ್ರೆ ಶಾಲೆಗೆ ಹೋಗಿಲ್ಲ ಅಂತಿದೆ ಮತ್ತು ಮುಂದೆ ಹೆಂಗೆ ನಿಂದು ಜೀವನ ಎಲ್ಲಿ ಕಷ್ಟ ಗಿಷ್ಟ ಹೋಗ್ಬೇಕು ಅಯ್ಯೋ ಹುಡುಗ ಈ ಹುಡುಗ ಹಿಂಗೆ ಮಾಡ್ಕೊಂತ ಕುತ್ಕೊಂಡೆ ಅಂದ್ರೆ ಏನು ಮಾಡ್ಬೇಕು ನನಗಂತ್ರ ಸಾಕಾಗ್ಬಿಟ್ಟತ್ತವ ಈ ಹುಡುಗನ ಕಾಲಾಗ ಇವರು ಹೇಳಂಗಿಲ್ಲ ಏನಿಲ್ಲ ಅವಂಗ ಮ್ಯಾಲೆ ಏರಿಸ್ಬಿಟ್ಟಾರ ಒಬ್ಬನ ಅಂತಂದು ಹೇಳಿ ಊಟ ಮಾಡಾಕತ್ತೆ ಅಪ್ಪ ಹೆಂಗ ಸಾರ ಚಲೋ ಆಗೈತಿ ಚಲೋ ಆಗೈತೆ ಹಂಗ ಲಗು ಊಟ ಮಾಡ ಟೈಮ್ ಇನ್ನೂ ಆಗಿಲ್ಲ ಶಾಲೆಗೆ ಹೋಗ್ಬಿಡ ನೀನು ಈಗ ಪಾಠ ಚಾಲು ಆಗ್ತಿರ್ತಾವು ಏನು ಶಾಲೆ ಅಂತೀರಿ ಬೇವ ಮುಂಜಾನೆ ಸುಟ್ಟು ನಾ ಅಡ್ಡಾಡ್ ಸಾಕಾಗಿರ್ತೈತಿ ಊಟ ಮಾಡಿಲ್ಲ ಏನಿಲ್ಲ ಈಗ ಬಂದು ಊಟ ಮಾಡತ್ತೀನಿ ನೋಡಿದ್ರೆ ಶಾಲೆಗೆ ಹೋಗೋದ ಊಟನೂ ಮಾಡಿಲ್ಲ ಏ ಅಲ್ಲಪ್ಪ ಬಾಯಿಲ್ಲ ನಾನು ಹೇಳಿದ್ರೆ ಕೇಳಿ ಬಾಯಿಲಿ ಏನು ಮಾಡ್ಬೇಕು ನಾ ಚಲೋ ಬುದ್ಧಿ ಹೇಳಕ್ ಹೋದ್ನೆ ಅಂದ್ರೆ ಇವ ಸಿಟ್ಟಾಗಿ ಊಟ ಮಾಡೋದು ಬಿಟ್ಬಿಟ್ಟು ಹೋಗನ ಇವಂಗ ಏನು ಹೇಳ್ಬೇಕ ಹೆಂಗೆ ಹೇಳ್ಬೇಕ ನನಗಂತೂ ಗೊತ್ತಾನ ಆಗೋಲ್ತು ಹೋಗು ಬಾರ ಇಲ್ಲಿ ಹೋಗ್ಬಿಟ್ಟ ನಾವ ಲಗು ತಂಬಾರ ಆ ಮನೆನ ಈಗ ತರಬಾರ್ದ ಈಗ ಮಾಡ್ಬಿಡ್ತಿದ್ದೆ ಶೇಖರಣೆ ನಾನು ಈಗ ತರವ ರೊಕ್ಕ ನೋಡಿದ್ರೆ ಮನ್ಯಾಗಿದ್ದು ನಾನು ಜೇಬ್ನಾಗ ನೋಡಿದ್ರೆ ರೊಕ್ಕ ಇದ್ದಿಲ್ಲ ಸಂಚಿಕೆ ಲಗು ತೊಗೊಂಬಂದ್ಬಿಟ್ಟು ಮಾಡ್ಬಿಡ್ತೇನಂತ ಈ ಹುಡುಗರು ಸಂಗಂತ ಬಂದಿಲ್ಲ ಹುಡುಗರಿನ್ನೂ ಬಂದಿಲ್ರಿ ಇವು ಎರಡೇ ಹೆಣ್ಣು ಅಷ್ಟಾಗ ಶಾಲೆಗೆ ಅವ ಹೋಗಿಲ್ಲ ಶಾಲೆಗೆ ಇವತ್ತ ಹೋಗಿಲ್ಲ ಇನ್ನೂ ಸಣ್ಣವ ಅಂತ ಅವಾಗಿನ್ನೂ ಬುದ್ಧಿ ಕಡಿಮೆ ಐತೆ ರೀ ಇವತ್ತು ಸಣ್ಣವ ನಾಳೆ ದೊಡ್ಡವ ನಾವ್ ಈಗ ಅವಂಗ ಸಣ್ಣವ ಇದ್ದ ಬುದ್ಧಿ ಹೇಳಿದಂದ್ರ ನಾಳೆ ದೊಡ್ಡವ ಮೇಲೆ ಎಲ್ಲ ಕಲ್ಕೊಂತಾನವ ಸಣ್ಣವ ಅಂತೇಳಿ ನೀವು ಅವಂಗ ತಲೆ ಮೇಲೆ ತಗೊಂಡ್ಬಿಟ್ರಿ ಹೇಳಿದ್ವು ಒಂದು ಮಾತ ಕೇಳವಲ್ರಿ ಅವ ಮನ್ಯಾಗ ನೀವು ಅನ್ಬೇಡ ಇವ್ರದಲ್ಲ ಹೆಣ್ಮಕ್ಳ ಮದುವೆ ಮಾಡ್ಕೊಟ್ರೆ ಮುಗೀತು ಹೋಗ್ತಾರ ಮನೆ ಬಿಟ್ಟಿವ್ರ ಅವ ಹಂಗಲ್ಲ ಎಲ್ಲಿ ಜೀವನ ಮಾಡವ ರೀ ಹಂಗ ಮಾಡ್ಬಾರ್ದ 3 ಮಕ್ಳು ನಮ್ಮವ ಅವು ನಾವ್ ಮದ್ವಿ ಮಾಡ್ಕೊಡ್ತೀವಿ ಹೊಕ್ಕಾರ ಅಂತಂದೇಳಿ ಅವ್ರ ಮೇಲೆ ಪ್ರೀತಿ ತೋರಿಸ್ಬಾರ್ದೇನ್ ನಾವು 3 ಮಕ್ಳು ನಮ್ಮ ಗೊತ್ತೈತಿ ಮತ್ತೆ
ನಮಗೆ ನೋಡೋದು ಗಣಮಕ್ಕ ಹೆಣ್ಮಕ್ಳಲ್ಲ. ಅವ್ರದ್ದು ಏನು ಗೊತ್ತಾನೆ, ಮದುವೆ ಮಾಡ್ಕೊಡಕ್ಕೆ ಕೆಲಸ ಮುಗಿತು ಅವ್ರದ್ದು. ಹಂಗಂತೇಳಿ ಇವ ಇವಂಗ ತಲೆ ಮೇಲೆ ಕುತ್ಕೊಂಡ್ ನೀವು ಕುಂದಿರ್ಸ್ಕೊಂಡು ಮೆರಿಬೇಡ್ರಿ ನೀವು. ಅವ ಈಗ ಏನು ನಮ್ಮ ಮಾತು ಕೇಳವಲ್ಲ, ಮುಂದೇನ್ ಕೇಳ್ತಾನವ? ಕೇಳ್ತಾನ, ಇನ್ನೂ ಸಣ್ಣ ಅದಾನವ. ಬೆಳಿಗ್ಗೆ ಬಂದ ಹುಡುಗರು ಶಾಲೆಗೆ ಹೋಗ್ಮಟ ಅಡ್ಡಾಡಕ್ ಹೋಗಿದ್ದ. ಆ ಹುಡುಗರು ಶಾಲೆಗೆ ಹೋದ್ಮೇಲೆ ಬಂದ ಎಷ್ಟೊತ್ತಿನ ಮೇಲೆ ಹೋಗಪ್ಪ ಈಗೇನ್ ಆಗಿಲ್ಲ ನೋಡ ಭಯಪಾಡ ನೀನು. ತಾಟ ಹಾಕಿ ತೋಡಿಸ್ತೀರಿ, ಊಟ ಮಾಡ್ರಿ ನೀವು. ಇನ್ನೊಮ್ಮೆ ಏನ್ ಅನ್ನಕ್ ಹೋಗಿಲ್ರಿ ಅವಂಗ. ಅವಾಗ ಸಣ್ಣ ಅದಾನ, ಇದ ಬುದ್ಧಿ ಅವಂಗ ಮುಂದಿರಂಗಿಲ್ಲ. ಸಣ್ಣ ಅದಾನ ಅಂತಂದ್ ಹೇಳಿ ಅವಂಗ ಈಗ ಬುದ್ಧಿವಾದ ಹೇಳ್ಬೇಕಂತ ಹೇಳಕತ್ತೀನಿ ನಾನು ನಿಮ್ಗ. ಅವನ ಮೇಲೆ ನನಗೇನು ಸಿಟ್ಟಿಲ್ಲ. ಈಗ ಸಣ್ಣವನಿದ್ದಾಗ ಬಗಸ್ಬೇಕ್ರಿ ಅವಂಗ. ನಾಳೆ ದೊಡ್ಡವ ಆದ್ಮೇಲೆ ಹೇಳದ್ ಮಾತು ಕೇಳ್ತಾನೇನವ? ಅದನ್ನ ಹೇಳಕತ್ತೀನಿ ನಾನು. ನೀವು ನೋಡಿದ್ರೆ ಸಿಟ್ಟು ಮಾಡ್ಕೊಂತೀರಿ ಎಲ್ಲದಕ್ಕೂ. ಅದೇನು ಮಾಡ್ತೀರ ಏನು ಹೇಳ್ತೀರ ಹೇಳ್ರಿ ನೀವ. ನಿಮ್ಮ ಕೈಗೆ ಐತೆ ನೋಡ್ರಿ ಅವಂದೆಲ್ಲ ಜೀವನ. ಏನಾದ್ರು ಹೇಳೋಕೆ ಹೋದ್ನೆ ಅಂದ್ರೆ ಸಿಟ್ಟು ಮಾಡ್ಕೊಂಡು ಕುಂದಿರ್ತೀರಿ. ಟೈಮ್ ಭಾಳ ಹುಡುಗರು ಬರೋ ಶಾಲೆ ತಂದ್ಬಿಟ್ಟು ಬಂದಿರಲ್ಲ. ಬರ್ಬೋದು ತಡ್ರಿ, ಈಗ ಬರೋ ಹೊತ್ತಾಗೈತೆ ಅವ್ರು. ಅಂತೂ ಎಕ್ಸಾಮ್ ಇವತ್ತು ಮಸ್ತ್ ಆತ. ನಿಮ್ದು ಅಯ್ಯ ಅವ್ವ ಅಪ್ಪ ಎಲ್ಲಿ ನಿಂತಾರ? ಅವ್ವ ಇವತ್ತು ತಮ್ಮಗ್ ಶಾಲ್ಯಾಗ ಬಯಾತಿದ್ರ. ಯಾಕವಾ ಭಾಗ್ಯಲಕ್ಷ್ಮಿ? ಯಾಕೆ ಅವ್ರಿಗಂತೆ ಯಾಕೆ ಬೇಕಾಗ್ತಾರ ಅವ್ರ? ಅಪ್ಪ ಮತ್ತ ತಮ್ಮ ಐತಲ್ಲ, ಒಂದ್ ದಿವ್ಸ ಶಾಲಿಗೆ ಬಂದ್ರ 4 ದಿವ್ಸ ಶಾಲಿ ಬಿಡಾತಾನವ. ಅದಕ್ಕೆ ಅವಂಗ ಓದಾಕ್ ಬರ್ವಲ್ತ, ಬರ್ಯಾಕ್ ಬರ್ವಲ್ತ. ಸರ್ಸ್ ಟೀಚರ್ಸ್ ಎಲ್ಲ ಬಯಾತಿದ್ರ ಅವಂಗ ಇವತ್ತು. ಗೊತ್ತಾಯ್ತೆ ನಿಮ್ಗೆ? ಈಗ ಅವ್ಗೆ ಯಾಕೆ ನಾ ಬೈಯಾಕತ್ತಿದ್ದೆ ಅಂತಂದು ಹೇಳಿ ಅವ ಚಂದ ಶಾಲೆಗೆ ಹೋಗಿದ್ನಂದ್ರೆ ಅವ್ರು ಯಾಕೆ ಬೈತಿದ್ರಿ ಇವಂಗ? ಅವ ಏನು ದೊಡ್ಡ ಮಲ್ತವ್ರ, ಇನ್ನೂ ಸೊನ್ನ ಅದಾನವ. ಭಾಗ್ಯಲಕ್ಷ್ಮಿ ನೀವೇನು ತಲೆಗಿಸ್ಬೇಡ್ರವ. ನಾನು ಬಂದು ಸರ್ಗೆಲ್ಲ ಬೆಟ್ಟಕ್ಕಾರ ಅಂತ ನಾ ಹೇಳ್ತಾನೆ ತಗೋ. ನೀವು ಬರೀ ಶಾಲೆಗೆ ಹೋಗೋಷ್ಟೇ ಅಲ್ಲ, ಮನ್ಯಾಗಂದ್ರೆ ಕೆಲಸ ಮಾಡ್ರಿ. ಅವ್ರಿಗೆ ಹೇಳೋದು ಬಿಡ್ರಿ ನೀವು. ಅದ ಮಾತು ಅವ್ಗೆ ಹೇಳ್ರಿ ನೀವು ಕುಂದಿಸ್ಕೊಂಡು. ಅವ ಪಾಠಾರ ಕಲಿತಾನ ಚಂದಾಗಿ. ನೀವು ಅವ್ರಿಗೆ ಹೇಳಕತ್ತೀರಲ್ಲ ಹೆಣ್ಮಕ್ಳಿಗೆ. ನಿನ್ನ ಕೆಲಸ ನೋಡ್ಕೋ, ಹೋಗ ಬಾ ಮಾತಾಡ್ಬೇಡ, ಹೋಗ. ನಿಮ್ಗೆ ಹೇಳೋದು ಗೊತ್ತೈತಿ. ಏನು ಯಾಕೆ ಮಾಡ್ಕೊಂಡು ಹೋರಿ. ಅವ್ವ ಮತ್ತ ನಿನ್ನೆ ನಮ್ಮ ಎಕ್ಸಾಮ್ ಇದ್ವ. ಇವತ್ತೊಂದಿತ್ತು ಲಾಸ್ಟ್ ಮುಗಿತದ. ಇವತ್ತು ನಮ್ಗೆ ಎಲ್ಲರಿಗೂ ಪೇಪರ್ ಕೊಟ್ಟಾರ ನೋಡಿ. ಚಲೋ ತೆಗ್ದಿಲ್ಲ ಮಾರ್ಕಸ್? ಹಾ ಒಂದೇ ಮಾರ್ಕಸ್ ಕಮ್ಮಿ ಆಗೈತೆ ನೋಡಿ. ಚಲೋ ಆಗೈತಲ್ಲ? ಈಗಿವು ಚಲೋ ಆಗ್ಯಾವ ನೋಡು. ಹಾ ನೀವಿಬ್ರು ಶಾಣ್ಯಾರ ಅದೇರಿ. ನಿಮ್ಮಂಗ ಅವನು ಒಬ್ಬ ಶಾಣ ಆಗ್ಬಿಟ್ನಂದ್ರ ನನಗೆ ಚಿಂತೆ ಬಿಡ ತಪ್ಪ ಆಕತಿ. ಆದ್ರೆ ಏನು ಮಾಡಕ್ ಹೋನ, ನಿಮ್ಮ ಅಪ್ಪಗ ಅವ್ಗೆ ಏನಾರು ಹೇಳಕ್ ಹೋದ ನಿಮ್ಮ ಅಪ್ಪ ನನಗ ಬೈತಾರ. ನೀನ ಅವಂಗ ಬೈದ್ ಬುದ್ಧಿ ಹೇಳ. ಶಾಲ್ಯಾಗ ಎಲ್ಲಾರು ಬಯಾತಾರ ಅವ್ಗ. ಇವತ್ತು ಮುಂಜಾನೆ ನಿಂತ್ರ ಬರೀ ಅವನ ಜೋಡಿ ಜಗಳ ಮಾಡೋದಾಗೈತೆ ನನಗೆ. ಬಂದ ಊಟ ಮಾಡಾಕತ್ತಿದ್ದ. ಶಾಲೆಗೆ ಹೋಗಪ್ಪ ಅನ್ನೋದ್ರಾಗಂದ್ರ ಊಟ ತಾಟ ಸರಿಸಿ ಹೋಗ್ಬಿಟ್ಟ. ಇನ್ನೂವರೆಗಾದ್ರೂ ಬಂದಿಲ್ಲ ನೋಡು. ಎಲ್ಲಿ ಹೋಗ್ಯಾನೇನ? ನಿಮ್ಮ ಅಪ್ಪ ಹೇಳಿದ್ರೆ ನಿಮ್ಮ ಅಪ್ಪನ ಏನು ಕಿವ್ಯಾಗ ಹಾಕೊಳಂಗಿಲ್ಲ. ಅವ್ನಿಗೆ ಏನು ಒಟ್ಟು ಬೈಬಾರ್ದು ನೋಡಿ ನಾವು. ಅಪ್ಪ ಅವಂಗ ಭಾಳ ಸಡ್ಲು ಕೊಡತ್ತಾರ. ಹಾರ ಏನು ಮಾಡಕ್ ಹೋಗನ್ವ. ನಮ್ಮ ಕಿರಣ್ ದಿನ ಶಾಲೆಗೆ ಹೋದ್ರೆ ಶಾನೆ ಆದ್ರೆ ಚಲೋ ಆಕೈತಿ. ಏ ಕಿರಣ್ ಬಾ ಇಲ್ಲಿ. ಏನಪ್ಪ? ನೀ ಶಾಲೆಗೆ ಹೊಂಟಿ ಇಲ್ಲ? ಇವು ಬಂಟಿ ದಿನ ಹೊಂಟಿ? 1 ವಾರ ಆತು ಈಗ ಸುಟ್ಟಿ ಮಾಡೀನಿ. ಅಲ್ಲೂ ದಿನ ಶಾಲೆಗೆ ಹೋದ್ರೆ ಅಭ್ಯಾಸ ಆಗ್ತದ, ವಜ್ಜೆ ಐತಿ. ಅವ್ರ ಮಾತು ಕೇಳಿದಕ್ಕೆ ತಲೆಗೆ ಇಡ್ಸ್ಕೊಂತಿ ಬಿಡಪ್ಪ. ಬರೀ 1 ವಾರ ಸುಟ್ಟಿ ಮಾಡಿ ನೀನು 1 ವರ್ಷ ಗಟ್ಲೆ ಮಾಡ್ದಂಗೆ ಮಾಡತ್ತಿಲ್ಲ. ಕೊಡು. ಎಷ್ಟು? 500 ರೂಪಾಯಿ. ನೀವು ರೊಕ್ಕ ಕೊಡ್ತೇನಪ್ಪ. ನಾನು ರೊಕ್ಕ ಇಲ್ಲ ಅಂತಲ್ಲ. ನೀ ದಿನ ಶಾಲೆಗೆ ಹೋಗ. ನಿಮ್ಮ ಅವನು ಬೈತಾಳೆ, ನಿಮ್ಮ ತಂಗ್ಯಾರು ಬೈತಾರೆ, ಎಲ್ಲರೂ ಬೈತಾರೆ ನಿನಗೆ. ಓಕೆ ದಿನ ಶಾಲೆಗೆ ಹೋಗ. ಹಾಂ ಊಟ ಮಾಡೋಗ. ಹಾಂ ಕಿರಣ್ ಶಾನೆ ಅದಾನೆ, ಆಕೆಗೆ ಬುದ್ಧಿ ಇಲ್ಲ. ಈ ನಮ್ಮ ಮನ್ಯಾಗೇನು ಭಾಗ್ಯಲಕ್ಷ್ಮಿಗಂತೂ ಒಟ್ಟು ಬುದ್ಧಿ ಇಲ್ಲ. ಒಟ್ಟು ಕಿರಣಿಗೆ ಬಯಸ್ಬೇಕಂತಾರೆ ಇವ್ರೆ. ಕಿರಣ ಹಾಂ ಶಾಲೆಗೆ ಹೋಗಿ ರೆಡಿ ಆಗತ್ತೇನಪ್ಪ? ಇಲ್ವೇ ಮತ್ತೆ ಎಲ್ಲಿ ಹೊಂಟಿ ನೀನು? ದೋಸ್ತರ ಜೋಡಿ ಹೊರಗೆ ಹೊಂಟಿದ್ದೆ ಸ್ವಲ್ಪ. ಅಲ್ಲ ಹಿಂಗೆ ಮಾಡ್ಕೊಂತ ಕುತ್ಕೊಂಡ್ರೆ ಹೆಂಗೆ ನೀನು? ಒಂದು ದಿನನಾರ ಚಂದಾಗ ಶಾಲೆಗೆ ಹೋಗು. ನಿಮ್ಮಪ್ಪ ಅಷ್ಟು ಕಷ್ಟಪಟ್ಟು ದುಡ್ದು ಅಷ್ಟೆಲ್ಲ ನೀ ಕೇಳ್ಕೇಳ್ದು ಎಲ್ಲ ಕೊಡಿಸ್ತಾರ. ನೀ ಶಾಲೆಗೆ ಹೋಗಿ ಕಲ್ತ್ನೆ ಅಂದ್ರೆ ಜಾಣ ತಮ್ಮ ಮುಂದೆ ಏನಾರ ನೌಕರಿ ಪಾಕ್ರಿ ಬಂತಂದ್ರೆ ಚಲೋ ಆಗಂಗಿಲ್ಲ ಏನಪ್ಪ? ಶಾಲೆಗೆ ಹೋಗ ನೀನು. ಇವತ್ತೊಂದು ದಿನ ಸುಟ್ಟಿ ಮಾಡೀನಿ, ನಾಳೆ ಅಂತ ಶಾಲೆಗೆ ಹೋಗ್ತೀನಿ. ಏನು ನೋಡಪ್ಪ, ನಾನು ತಿಳಿದಷ್ಟು ಹೇಳ್ತೇನೆ. ಮಗ ಕಲ್ತು ಶಾಣೆ ಆಗ್ಲಿ ಅಂತೇಳಿ ನಿಮ್ಮಪ್ಪ ಅಷ್ಟು ಕಷ್ಟಪಡಾಕತ್ತಾನ. ಮತ್ತು ನಿಮ್ಮಪ್ಪ ಕೇಳ್ದು ಎಲ್ಲ ಕೊಡಿಸ್ತಾನೆ ನಿನಗೆ. ನೀನು ಶಾಲೆ ಕಲ್ತು ಜಾಣಾಗ ನೀನು. ಇವತ್ತು ಒಂದೇ ದಿನ ತಗೋಬೇ, ನಾಳೆ ಅಂತ ಹೋಗ್ತೀನಿ ನಾನು ಶಾಲೆಗೆ. ಹುಡುಗಿಗೆ ಏನು ಹೇಳ್ಬೇಕೇನು ಇದಕ್ಕೆ? ಅಪ್ಪ ನಾನು ಹಿಂಗೆ 500 ರೂಪಾಯಿ ಕೇಳಿದ್ದಾಳೆ, ನಂಗೆ 500 ರೂಪಾಯಿ ಕೊಡು. ಅಲ್ಪ 5 ರೂಪಾಯಿ ಕೊಡ್ತೇನೆ. ನೀವು ಶಾಲೆ ಹೊಂಟಿಲ್ಲ? ಇವತ್ತು ಸುಟ್ಟಿ ಮಾಡಿ ನಾಳೆ ಅಂತ ಹೋಗ್ತೀನಿ. ನೀ ಹೆಂಗೆ ಅನ್ನಕತ್ತಿ? ಒಂದು ವಾರ ತುಂಡೀಗ
ನಾಳೆ ಯಾವ ಹೋಗಿ ಶಾಲೆಗೆ ಇನ್ನೂ ನೀನು ನಾಳೆ ಹೋಗ್ತೀನಿ ಇವತ್ತು ಒಂದೇ ದಿನ ಸುಟ್ಟಿ ಮಾಡೀನಿ. ಅಲ್ಲ ಭಾಗ್ಯ ಲಕ್ಷ್ಮಿ ಬೈತಾರ ನಿಮ್ಮ ಅವ್ವ ಬೈತಾರ ನಿನಗೆ ಎಲ್ಲ ಕಲ್ಲಿ ಬಯಸ್ಕೋಬೇಡ ನೀನು. ನೀ ದಿನ ಶಾಲೆಗೆ ಹೋಗ. ಹಾಂ ಏನು ಮಾಡತ್ತೀರಿ ನೀವು? ಹಂಗೆ ರೊಕ್ಕ ಬೇಕಂತ 500 ರೂಪಾಯಿ. ಅಲ್ಲ ಅವ 500 ರೂಪಾಯಿ ಕೇಳ್ತಾನ, 1000 ರೂಪಾಯಿ ಕೇಳ್ತಾನ, ಹಂಗ ಕೊಡ್ತಾನ. ಅಪ್ಪ ನಾ ಹೋಗಿ ಬರ್ತೀನಿ. ನೀವು ಬಾಪ. ಅವ ಏನ್ ಮಾಡ್ತಾನ ರೊಕ್ಕ ತಗೊಂಡು ಏನಿಲ್ಲ ಅಂತ ಸ್ವಲ್ಪ ವಿಚಾರ ಮಾಡಿದ್ರೆ ನಾ ಎಲ್ಲ ವಿಚಾರ ಮಾಡ್ತೀನಿ. ನೀ ಹೆಂಗೆ ತಗೋಬೇಡ. ಅವ ಏನು ಕೆಟ್ಟ ಕೆಲಸ ಮಾಡಂಗಿಲ್ಲ. ನನಗೆ ಗೊತ್ತೈತಿ ನನ್ನ ಮಗ ಏನಾದ ಅಂತ ಹೇಳಿ. ನೀ ಹೇಳಿದ ಮ್ಯಾಗ ನಾ ತಿಳ್ಕೊಬೇಕಂತ ಏನಿಲ್ಲ. ನಿಮ್ಗೆ ಅದೇನು ಹೇಳ್ಬೇಕು ಏನು ನನಗಂತೂ ಒಂದು ಗೊತ್ತಾಗೋಲ್ತು. ಅವ ನೋಡಿದ್ರೆ ಶಾಲೆಗೆ ಹೋಗಂದ್ರೆ ಅವನು ನನ್ನ ಮಾತು ಕೇಳಂಗಿಲ್ಲ, ನೀವು ಅವಂಗ ರೊಕ್ಕ ಕೊಡ್ಬೇಡ್ರಿ ಅಂತೇಳಿ ನೀವು ನನ್ನ ಮಾತು ಕೇಳಂಗಿಲ್ಲ. ಮತ್ತು ನಾ ಯಾರಿಗೆ ಹೇಳ್ಬೇಕು? ಅವ ಮುಂದೆ ಕೆಡ್ತಾ ನೋಡ್ರಿ. ಮತ್ತು ನಾ ಈಗ ಹೇಳ್ತೀನಿ. ಮತ್ತು ನಾ ನಿಮಗೆ ಕೆಡಂಗಿಲ್ ತಗೋರ. ಅವ ಅನ್ನೂ ಸಣ್ಣ ಹುಡುಗ. ಇದೇ ವಯಸ್ಸಿನಾಗ ಮಜಾ ಮಾಡ್ತಾರವ್ರು. ಎಲ್ಲೇ ಹೊಂಟ್ರ ದೋಸ್ತರೆಲ್ಲ ಕೂಡಿ ಹೋಗಿ ಬರಲಿ. ನನಗೆ ಗೊತ್ತೈತಿ ನನ್ನ ಮಗ ಏನಂತೇಳಿ. ನೀ ತಲೆಗಿಡ್ಸೋಬೇಡ. ಹೋಗಿ ನೀ ಕೆಲಸ ನೋಡ್ಕೊ ಹೋಗು. ನೀ ಭಾಗ್ಯಲಕ್ಷ್ಮಿ ಕೇಳ, ಅವ್ರು ನಿಮ್ಮ ಮಾತು ಕೇಳ್ತಾರೆ. ಅವ ಗನ್ಮಾಗ ಹೋಗ. ಬರೇ ಬಂದು ಬುದ್ಧಿ ಹೇಳ್ದಾತಿವ್ರದ್ದು. ಅವ್ವ ಮತ್ತು ನಮ್ಮ ಶಾಲಿ ಫೀ ಯಾವಾಗ ಕಟ್ತೀರಿ? ಎಕ್ಸಾಮ್ ಬರತ್ವ, ನಮ್ಗೆ ಎಕ್ಸಾಮ್ ಕುಂದ್ರಸೋದಿಲ್ಲ ಅಂತ. ನಾನು ಕೇಳಿದ್ರೆ ನಾ ಏನು ಮಾಡಲಿ? ನಿಮ್ಮಪ್ಪ ಕೇಳಿ ಹೋಗ್ರಿ. ಅಪ್ಪ ನಮಗೆ ಕೊಡೋದಿಲ್ಲ, ನೀನ ಕೊಡಿಸ್ಬಾ. ಕೇಳಿ ಹೋಗ್ರಿ ಒಂದು ಮಾತು. ಮತ್ತು ಅವಂಗ ಕೇಳ್ಕಳ್ದಾಗ ನಮಗೆ ಬೈತಾರ. ಅವ್ವ ನೀನ ಕೊಡಿಸಂತಿ. ಬನ್ನ ಕೇಳೋಣ ರೀ. ಮತ್ತು ಆ ಹುಡುಗರ್ದು ಶಾಲೆ ಫೀ ಕಟ್ಬೇಕಂತ ರೊಕ್ಕ ಕೊಟ್ರ ಅವರಿಗೆ. ಅವ್ರ ಶಾಲೆ ಕಲಿತು ಏನು ಉದ್ಧಾರ ಆಗಂಗಿಲ್ಲ ಆಯ್ತಲ್ಲ. ಅವ್ರಿಗೆ ಮದುವೆ ಮಾಡಿಕೊಟ್ಬಿಟ್ರೆ ಮುಗಿದ ಕೆಲಸ ಅವ್ರದ್ದೆ. ಅವ್ರ ಶಾಲೆ ಬಗ್ಗೆ ನೀನು ಭಾಳ ತಲೆ ಕೆಡಿಸ್ಕೋಬೇಡ. ಅವ್ವ ಈಗ ನಮ್ಮ ನೀನು ಬಾಂಡೆ ತಿಕ್ಕೋದ ಕೆಲಸ ಮಾಡ. ನೀನು ಅರ್ಬಿಗಿರಿ ಹೋಗೋದು ಕೆಲಸ ಮಾಡಿ ಹೋಗ. ನಾವು ಮಾಡ್ತೇವೆ. ಹೆಣ್ಮಕ್ಳವ್ರ ಅವ್ರೇನು ಶಾಲೆ ಕಲಿತ ನೌಕರಿ ಮಾಡಂಗಿಲ್ಲ. ಮನ್ಯಾಗ ಕೆಲಸ ಮಾಡೋದು ಅವ್ರ ಕಡಿಕೆ ರೀ. ಮನ್ಯಾಗ ಕೆಲಸ ಮಾಡೋದು ಅಂತೇಳಿ ಮತ್ತೆ ಅವ್ರಿಗೇನು ಶಾಲೆ ಕಲ್ಸಂಗಿಲ್ಲ ನೀವು? ಕೆಲಸ ಆಗತ್ತಿವಲ್ಲ. ಮತ್ತೆ ಕೆಲಸ ಆಗ್ತಿಲ್ಲ ಈಗ. ಮತ್ತೆ ಅವ್ರ ಫೀ ಕಟ್ತಿರಿಲ್ಲ ನೀವು? ಅವ್ರ ಶಾಲೆಗೆ ಎಲ್ಲಾರ ಅಲ್ಲೇ ಕಟ್ಟ್ಯಾರ ಅಂತ ಹುಡುಗರು. ಈಗ ಎಕ್ಸಾಮ್ ಬರತ್ತವ, ನಮ್ಗೆ ಕುಂದರ್ಸ್ಕೊಳ್ಳೋದಿಲ್ಲ ಈಗ ಎಕ್ಸಾಮ್ ಒಳಗೆ. ಮತ್ತು ನೋಡ್ರಿ ಅವಂಗಾದ್ರೆ ಕೇಳ್ದಾಗಲ್ಲ 500 1000 ರೂಪಾಯಿ ಹಂಗೆ ಕೊಡ್ತೀರಿ. ಇವ್ರು ಶಾಲೆ ಫೀ ಕಟ್ಟಕ್ಕೆ ಕೊಡ್ರಿ ಅಂದ್ರೆ ಕೊಡಂಗಿಲ್ಲಲ್ರಿ ನೀವು. ನೀವು ಏನು ಅದ ಕಿರಣಕ್ಕೆ ತೊಗೊಳ್ಬೇಕಂದ್ರೆ ನಡು ನಿಮಗೆ ಜೀವನಾನು ಹೋಗಂಗಿಲ್ಲ, ನಿಮ್ದು ದಿನಾನು ಕಳೆಯಂಗಿಲ್ಲ. ಹೋಗಿ ಅಲ್ರಿ ಅವ ಏನು ಶಾಲೆಗೆ ಹೋಗೋಣ ಎದಕ್ಕೆ ಹೋಗೋಣ? ಬರೇ ಖರ್ಚು ಮಾಡಕ್ಕೆ 500 ರೂಪಾಯಿ ಗಂಟ್ಲೆ ಕೊಡ್ತೀರಿ. ಇವ್ ಮಕ್ಳಿಗೆ 1 ರೂಪಾಯಿ ಕೇಳ್ತಾರೆ ನಿಮ್ಮ ಖರ್ಚಿಗೆ. ನಿನಗೆ ಹೆಸರು ಹೇಳ್ಬೇಕು ನಾನು. ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಒಂದೇ ಅಲ್ಲ. ಅವ ಗಂಡ್ಮಗವ. ಈಗ ಎಷ್ಟು ನಿಮ್ಮ ಸಾಲಿ ಫೀಸ್? ನಂದು 1000, ಐಕಿದು 1000. ಕೊಡ್ತೇವೆ ನೋಡ್ರಿ. ಬರೀ ಶಾಲೆಗಳು ಅಷ್ಟ ಕೆಲಸ ಅಲ್ಲ, ಸ್ವಲ್ಪ ಬಾಂಡೆ ತಿಕ್ಕೋದ ಕೆಲಸ ಮಾಡ್ರಿ. ಅವ್ರು ಮಾಡೋ ಹೊತ್ನಾಗ ಮಾಡ್ತಾರ. ಮೊದಲ ನಿಮ್ಮ ಮಗಗೆ ಹೇಳ್ರಿ. ಕೊಡ್ತೇನೆ ಹೋಗ. ನೀ ಬಾ ಮಾತಾಡ್ಕೊಂಡು ನಿಂತ್ಬೇಡ. ಪರೀಕ್ಷೆ ಮುಗಿದ್ವೇನದಾವ ಇನ್ನು ಅದಾವು. ಸಾಕು ಬಿಡಿ ಸಾಕು. ಹೋರ್ ಆತು ಹೋಗ್ಬೇಡ. ಮತ್ತೆ ನಾವು ಹೋಗ್ಬೇಕಲ್ಲ. ಹೆಚ್ಚು ಟೈಮ್ ಆತ್ತೆ. ಮಿಸ್ತ್ರಿ ಹೇಳ್ಕೊಂತ 2 ಕೈಲಿ ಎಣ್ಣೆ ಹಚ್ಚಿ. ಮತ್ತು ಅವ ಬರ್ತಾನೆ ಕಿರಣ್. ನೀ ಮತ್ತೇನು ಕುಂತ್ಬೇಡ ಒಟಾಪಿಟ. ಏನು ಅನ್ನಂಗಿಲ್ಲ ತಗೋರಿ. ನಾನು ನೀವ ಬರ್ತೇನೆ ನೋಡ. ಹೋಗ್ಬರ್ರಿ. ಅಪ್ಪ ಏನು ಮಾಡಕತ್ತಿ? ಇದು ಮೊಬೈಲ್ ಬಾರಪ್ಪ. ಇದು ಸರಿಯಾಗಿ ಚಾರ್ಜ್ ಆಗುತ್ತಲ್ಲ ಮೊಬೈಲ್. ಇದು ಕಟ್ ಆಗತ್ತೆ ನೋಡು. ನೋಡಿಯಲ್ಲ ನಾನು. ನೀ ಏನು ಮಾಡಿದೆ 5 ರೂಪಾಯಿ ತೊಗೊಂಡು? ದೋಸ್ತರ ಜೋಡಿ ಹೊರಗೆ ಹೋಗಿ ಬಂದೆ. ಹೊರಗೆ ಹೋಗಿ ಬಂದಿ? ಹಾಂ. ನೀ ದಿನ ಶಾಲೆಗೆ ಹೋಗು. ನಾಳೆ ಅಂತ ರೊಕ್ಕನಪ್ಪ. ಒಂದು ದಿನಾನೂ ತಪ್ಪಿಸೋದಿಲ್ಲ ಶಾಲೆ. ಕರೇನ? ಹಾಂ. ಒಂದು ದಿನಾನೂ ತಪ್ಪಿಸೋದಿಲ್ಲ. ತಪ್ಪಿಸ್ಬಾರ್ದಪ್ಪ. ದಿನ ಹೋಗ. ಬೇಕು. ಹೊಸ ಫೋನ್ ಬೇಕಾ? ಹಾಂ. ಹೊಸದೇನು ಬೇಡ. ನಂದೈತಾರ ಅದ ತೊಗೊಂಬಂದು ನೀನು. ನಿಂದು ಹಳೇದಾಕಿತ್ತಪ್ಪ. ಹೊಸದ ಬೇಕು ನಂಗೆ. 50,000 ರೂಪಾಯಿ ನೋಡಿ ಐಫೋನ್ ಕೊಡಿಸ್ಬಿಡಿ. ಐಫೋನ್ ಬೇಕಾ? ಹಾಂ. ನಮ್ಮ ದೋಸ್ತರ ಕಡೆ ಎಲ್ಲರೂ ಹೊಸ ಫೋನ್ ಅದಾವ. ಮತ್ತು ನಿನ್ನ ಫೋನ್ ತೊಗೊಂಡ್ರೆ ಹಳೇದಾಕೈತಿ. ಏನೇ ನಿನ್ನ ಫೋನ್ ಬಂದು ತೊಗೊಂಡಿಲ್ಲಿ. ಆಯಿತು, ನಾ ಕೊಡಿಸ್ತೇನಂತೆ.
ಹ್ಞೂ ಆರಾಮದಿ. ನೀ ಆರಾಮದಿ? ಹುಡುಗರು ನಮ್ಮ ಎಲ್ಲ ಮಕ್ಳು ಆರಾಮದಾವ. ಹ್ಞೂ ಇಲ್ಲ ಶಾಲೆಗೆ ಹೊಕ್ಕಾರ. ನಿನ್ನ ಮಕ್ಳು? ಹೌದಾ? ನಿನ್ನ ಮಗನ? ಹ್ಞೂ ಏನು ನಿಮ್ಮ ಮಾತಾ ಕೇಳೋ ಶಾಲೆನ ಬಿಟ್ಬಿಟ್ಟಾನ ಈಗ ಅವ? ಮತ್ತೆ ಏನು ಮಾಡ್ತಾನೆ ಈಗ ಅವ ಶಾಲೆ ಬಿಟ್ಟು? ಏನು ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಹೋಗಣ ದೋಸ್ತರ ಜೋಡಿ? ಮತ್ತು ಅವ್ರ ಅಪ್ಪನ ಜೋಡಿ ಕೆಲ್ಸಕ್ಕಾರ ಕಳಿಸ್ಬೇಕಿಲ್ಲ ನಿನ್ನ? ಹೌದಾ? ಅಯ್ಯೋ ನೋಡು ಅವಂಗೆ ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಬಿಡ್ಬೇಡ. ಸ್ವಲ್ಪ ನೀನ ಬುದ್ಧಿ ಅದು ಹೇಳಿ ಹೆಂಗಾರ ಇದನ್ನು ಮಾಡು. ಅವ ಗಂಡ್ಮಗ. ಹೌದಾ? ಇಲ್ಲ ನನ್ನ ಮಗ ಏನು ಹೋಗ್ತಾನ ಶಾಲೆಗೆ, ಹಂಗೇನಿಲ್ಲ. ಆಯ್ತು ತಗೋ, ನಮ್ಮ ಮನೆಯವ್ರು ಮನ್ಯಾಗ ಅದಾರ. ಮತ್ತು ನಿನಗೆ ಆಮೇಲೆ ಹಚ್ತೀನಂತ ನಾ ಫೋನ್. ನನ್ನ ಮಗನೂ ಅದನ್ನ ಮನ್ಯಾಗ. ಆಯ್ತು ತಗೋ. ಹಾಂ ಇದೇನು ನನ್ನ ಗೆಳತಿ ನೋಡಿದ್ರೆ ಹಿಂಗೆ ಹೇಳಕತ್ತಾಳ. ಇವ ನೋಡಿದ್ರೆ ನನ್ನ ಮಗ ನನ್ನ ಮಾತಾ ಕೇಳಂಗಿಲ್ಲ. ತಡಿ ಇವ್ರು ಎದುರಿಗೆ ಹೋಗಿ ಹೇಳ್ತೇನೆ. ಕಿರಣ, ನಿನಗೇನು ಬೇಕಲ್ಲ ನಾನು ಎಲ್ಲ ಕೊಡಿಸ್ತೀನಿ. ನಿನ್ನ ಸಂಬಂಧ ನನಗೆ ಎಷ್ಟು ಕಷ್ಟ ಆದರೂ ಅಡ್ಡಿ ಇಲ್ಲ. ಏನು ನನ್ನ ಸಂಬಂಧ ನಾನು ದುಡ್ದಾರ ಆಯ್ತಲ್ಲ, ನಿನಗೇನು ಬೇಕು ಎಲ್ಲ ಕೊಡಿಸ್ತೀನಿ. ಮತ್ತು ನೋಡ ಭಾಗ್ಯ ಲಕ್ಷ್ಮಿ ನಿಮ್ಮ ಮೋಹನ್ ನಿನಗೆ ದಿನ ಬೈತಾರೆ, ಶಾಲೆಗೆ ಹೋಗಂಗಲ್ಲ ಹಾಳಾಗತ್ತಾನ ಅಂತೇಳಿ. ಮತ್ತೆ ಅಂತ ಕೆಲಸ ಮಾಡೋಕೆ ಹೋಗಬೇಡ. ಏನಪ್ಪ ನಿನಗೇನು ಫೋನ್ ಓದಿಲ್ಲ, ನಾನು ಕೊಡಿಸ್ತೇನಂತೆ. ಹಾಂ ಅದಕ್ಕೆ ತಿಳಿಸ್ಕೊಡು ನೀನು. ರೀ ಮತ್ತು ಈಗ ನನ್ನ ಗೆಳತಿ ಫೋನ್ ಹಚ್ಚಿದ್ಲ. ಏನಂತೆ? ಆಕಿಗೆ ಐತಲ್ಲ ಒಬ್ಬ ಮಗನ, ಈಗ ಅದಾನಲ್ಲ ನಮ್ಮ ಕಿರಣ ಹಂಗ, ಅವನು ಕೆಟ್ಟ ಹಾಳಾಕತ್ತಾನಂತ ನೋಡು. ನಿನಗೆ ಬರೀ ಎಂತ ಫೋನ್ ಬರ್ತಾವ ನಿನಗೆ? ಬ್ಯಾರೆ ಫೋನ್ ಬರಂಗ ನಿನಗೆ? ಇದ್ದದ್ದು ಹೇಳಕತ್ತಾರ್ರಿ ಅವ್ರು. ಕಿರಣಗೆ ನಮ್ ಇವು ಎಲ್ಲಾರಿಗೆ ಒಂದೇ ಅಲ್ಲ, ಇದು ನಮ್ದು ಬಂಗಾರ ಗಟ್ಟಿ ಇದೆ. ಏನ ಅವ್ರಪ್ಪನ ಹಿಂಗ ಮಾಡಾಕತ್ತಿದ್ದ. ಅವ್ನ್ ಏನ್ ಕೇಳ್ತಾನ ನೋಡಿ ಎಲ್ಲ ಕೊಡ್ಸಿದ್ರಂತ, ಎಲ್ಲ ಇದನ್ ಮಾಡಿದಂತ. ಶಾಲಿ ಬಿಟ್ಟು ಉಡಾಳ ಹುಡ್ರ ಜೊತೆಗೆ ಅಡ್ಡಾಡಿ ತಾನು ಉಡಾಳ ಆಗ್ಬಿಟ್ಟಾನಂತ ನೋಡಿ. ಮನೆ ಒಂದ್ ತಟಗೂ ಮಾತ್ ಕೇಳವಲ್ಲ ಅಂತವ. ನನ್ ಗೆಳತಿ ಫೋನ್ ಹಚ್ಚಿ ಅಳಾಕತ್ತಿದ್ಲ, ನನ್ ಮಗ ಹಿಂಗಾಗ್ಬಿಟ್ಟಾನ ಅಂತ ಹೇಳಿ. ಈಗ ನಗಾಕ್ ಬರಂಗಲ್ಲ ಅತಾಳಕಿ. ಮತ್ ನಮ್ ಮಗನ ಹಂಗ ಹಾಳ ಆಗ್ಬಾರ್ದ್ರಿ. ಅವ್ನ್ ಸ್ವಲ್ಪ ಬುದ್ಧಿವಾದ ಹೇಳ್ರಿ. ಇಲ್ಲೇ ಇವತ್ತ ಕುಂತ ನೋಡು ಕುಂದರ್ಸ್ಕೊಂಡ್ ಚಂದ ಬುದ್ಧಿವಾದ ಹೇಳ್ರಿ. ದಿನ ಅಂತ ಕೆಲ್ಸಕ್ಕೆ ಹೋಗಿರ್ ಬಿಡ ನೀವು. ನೀ ಬರೋಕಂತ ಮುಂಚೆ ನಮ್ದು ಬುದ್ಧಿನ ಹಾಕಿದ್ಯಾ. ಮತ್ತೆ ಫೋನ್ ಕೊಡಿಸ್ತೀನಿ ಅಂತ ಹೇಳತ್ತಿದ್ರಲ್ಲ ನೀವು. ಇಷ್ಟು ಈ ವಯಸ್ನಾಗ ಫೋನ್ ತಗೊಂಡ ಕುಂದ್ರ ವಯಸ್ಸೇನ ಒಂದು ಓದೋ ವಯಸ್ನಾಗ? ಅದ 50,000 ರೂಪಾಯಿ ಬಿಡ, 50,000 ರೂಪಾಯಿ ತಲ್ಬಿಡ. 50,000 ರೂಪಾಯಿ ನಂಗಲ್ಲ. ಐಫೋನ್ ಅಂದ್ರೆ ಭಾಳ ಕಡಿಮೆ ಕೂತಿರ್ತಾವ ಅವು. ಅವಂಗೇನ ಮನಸ್ಸು ಮಾಡ್ಯಾನ ಹುಡುಗ, ಇರ್ಲಿ ತಗೋ, ಏನ್ ಆಗೋದಿಲ್ಲ. ಅವ್ನ್ ಮೊದ್ಲು ಶಾಲಿ ಕಲಿಯೋದಾರ ಮುಗಿಲ್ರಿ, ಆಮೇಲೆ ಕೊಡಿಸುವಂತ್ರಿ ನೀವು ಫೋನ್. ನಮ್ಗೆ ಹೇಳ್ತಾನೀಗ ಅವ ಈಗ ಹೇಳ್ತಾನ ಒಂದಿನ ತಪ್ಸುದಲ್ಲ, ಫೋನ್ ಕೊಡ್ಸಂತ ಹೇಳ್ತಾನ. ಆಮೇಲೆ ಹೋಗೋದಿಲ್ಲ ಅವ, ಗೊತ್ತೈತ ಅವ್ನ್ ಚಾಳ್ ನನಗ. ಕಿರಣ್ ಮತ್ತೆ ಹೆಂಗ್ ಮಾಡ್ಬೇಡಪ್ಪ. ಇಲ್ಲಪ್ಪ ದಿನಾಕಿನ್ ಶಾಲಿ ಹೋಗದಂತ. ಆ ಹುಡುಗರ್ಗೆ ಶಾಲಿ ಪಿ ಕೊಡ ಅಂತ ಹೇಳಿದ್ರ ರೊಕ್ಕಿಲ್ಲ ಅಂತ ಅಂತಿ. ಅವ ಫೋನ್ ಕೇಳ್ತೀನಿ ಅಂತ ಹೇಳಿದ್ರ ನಾ ಎಲ್ಲಾ ಕೊಡಿಸ್ತೀನಿ ತಗೋ ನಿನಗ ಅಂತ ಅಂತಿದೆ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಒಂದ ಅನ್ಬೇಡ. ಗಂಡ್ಮಗ ಹೆಣ್ಮಕ್ಳು ಹೆಣ್ಮಕ್ಳು ಏನ. ಹೆಣ್ಮಕ್ಳಿಗೆ ಏನಿಲ್ಲ, ವರದಕ್ಷಿಣೆ ಕೊಟ್ಟ ಮದ್ವಿ ಮಾಡಿ ಕೊಟ್ಬಿಟ್ರೆ ಹೋಗಾರ ಗಂಡನ ಮನಿಗೆ. ನಮ್ಮ ಮಗ ಹೋಗ್ಕಾನ ಇಲ್ಲೇ ಇರ್ತಾನವ. ಇಲ್ಲೇ ಇದ್ದ ನಮಗಿಬ್ಬರಿಗೆ ಚಂದ ನೋಡ್ಕೋಬೇಕಂದ್ರ ಇವನೇ ಚಂದ ನೋಡ್ಕೋಬೇಕಂತ ಹೇಳಿದ್ರ ಚಂದ ಶಾಲಿ ಕಲ್ತು ನೌಕರಿ ತಗೋಬೇಕು. ಅವಾಗ ಅವ ಚಂದ ತಗೊಂತಾನೆ. ಅವ್ನ್ ಇನ್ನೂ ಸಣ್ಣ ಹುಡುಗ ಐತಿ ನೋಡು. ಸಣ್ಣ ಹುಡುಗ ಇನ್ನೂ ಮಗನಾಗ ನಿಸಿ ಬಂದಿಲ್ಲ. ಸ್ವಲ್ಪ ಅಡ್ಡಾಡ್ತಾನೆ, ಮಜಾ ಮಾಡ್ತಾನೆ. ಮಾಡ್ಲಿ, ಕಲಿ ತಂದಾಗೆಲ್ಲ ಕಲಿತಾನ. ನೌಕರಿ ತಗೊಂತಾನೆ. ನನಗ ನೋಡ ನನ್ ಗೆಳತಿ ಹೇಳಿದ್ ಕೇಳಿ ನನಗ ಹೆದರಿಕೆ ಆಗತೈತಿ. ಇವನು ಎಲ್ಲಿ ಅವನಂಗ ಹಾಕನ ಅಂತ ಹೇಳಿ ಹೋಗ್ಬೇಡ. ಇದು ನಮ್ದು ಬಂಗಾರ ಕಟ್ಟೈತಿ. ಇದೆ ಏನ ಬಂಗಾರಕ್ಕೆ ತಗಡಿಗೆ ಒಂದ ಅಲ್ಲ. ಹೋಗ ನೀ ಕೆಲಸ ನೋಡ್ಕೊ ಹೋಗ ಕಿರಣ. ಮತ್ ನೀ ಶಾಲೆ ಹೋಗಪ್ಪ ಒಂದಿನ ಅಂತ ತಪ್ಪಿಸ್ಲಂಗ ದಿನಾಕಿನಪ್ಪ. ಅವ ಏನ ನೀವು ಫೋನ್ ಕೊಡ್ಸ ಶಾಲಿಗೆ ಹೋಗ್ಬಾರ್ದು ಅವಾಗ ಐತ್ರಿ. ಹೋಗ್ಕಂತ ಹೋಗ್ರ. ಅಂಕಿತ ಮತ್ತೆ ನೀನ ಅಂತೀಯಲ್ಲ ಹಂಗ. ಇಲ್ಲಿ ಮನ್ಯಾಗ ಎದಕ್ಕಾರ ಕೇಳಿದ್ರು 1 ರೂಪಾಯಿ ಹೆಚ್ಚು ಕಡಿಮೆ ಕೊಡಂಗಿಲ್ಲ ಇವ. ಅವ ಏನಾರ ಕೇಳಿ ಎಲ್ಲಾರ ಸಾಲ ಮಾಡಿ ಆದ್ರೂ ತಗೊಂಬಂದ್ ಕೊಡ್ತೀರ ಅವಂಗ. ನೋಡ, ನಾ ಕಷ್ಟಪಟ್ಟು ಕೆಲಸ ಮಾಡ್ತೇನಿ, ದುಡಿತೇನೆ ಅಂತ ಹೇಳಿದ್ರೆ ಇವನ್ ಸಂಬಂಧ ದುಡಿತೇನೆ ನಾನು, ಬೇರೆ ಯಾರ ಸಂಬಂಧ ಅಲ್ಲ. ಯಾಕ ಮಾಡ್ಕೊಂಡ್ ಹೋರಿ ನೀವು ಬಲ ಅವನ್ ಬಲ. ಅಲ್ಲಿ ಬಂದ ಬಿಡ್ತಾಳಕಿ ನೋಡ, ಕಟ್ಟಿ ಆಡ್ಸಕ್ಕೆ. ಅವ್ನಿಗೆ ಎಲ್ಲ ಕೊಡಿಸ್ತೀರಿ, ಹಿಂಗೆಲ್ಲ ಕೊಡಿಸ್ತೀರಿ, ಅವ್ರು ಕೊಡಂಗಿಲ್ಲ ಇವ್ರು ಕೊಡಂಗಿಲ್ಲ ಅಂತೇಳಿ ಅವ್ರಿಗೆ ಮಾತು ಕೇಳ್ತಾಳ. ಬಂದಿಲ್ಲಿ ಮನ್ಯಾಗ ಬೆಂಕಿ ಹಚ್ತಾಳ. ಕಿರಣ, ನೀನು ಅವನ್ ಮಾತು ತಿಳ್ಸ್ಕೊಡಪ್ಪ. ಏನ ಊಟ ಮಾಡಿಲ್ಲ ನೀನು? ಮಾಡಿಲ್ಲ. ಅದಿಪ್ಪ, ಏನು ಫೋನ್ ಅದಲ್ಲ.